ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಟ್ರೆಡಿಷ್ನಲ್ಲಾಗಿ ಮಾವಿನಕಾಯಿ ಚಟ್ನಿ ಒಳ್ಳಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ನಾನು ಮಾವಿನಕಾಯಿ ತೊಗೊಂಡಿದ್ದು, ದೊಡ್ಡದು ಮಾವಿನಕಾಯಿ ತೊಗೊಂಡಿದ್ದೀನಿ. ಅದು ನೀಟಾಗಿ ವಾಶ್ ಮಾಡಿಕೊಂಡು ಮೇಲೆ ತೆಗೆದಿದ್ದೀನಿ. ನೀವು ಬೇಕಾದ್ರೆ ಚಿಕ್ಕ ಮಾವಿನಕಾಯಿ 2 ಮಾವಿನಕಾಯಿ ತೊಗೋರಿ, ದೊಡ್ಡದಿದ್ದರೆ ಒಂದೇ ಸಾಕು. ಒಂದು ಮಾವಿನಕಾಯಿ, ಒಂದು ಅರ್ಧ ಬಟ್ಲು ಪುಟಾಣಿ ಕಡಲೆ ಪುಟಾಣಿ, ಒಂದು 1/4 ಬಟ್ಲು ಒಣ ಕೊಬ್ಬರಿ ಹೆರ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಿಂಗು ನಂದು ಪೌಡರೆಲ್ಲ ಗಟ್ಟಿ ಇದೆ, ಅದನ್ನು ಹಿಂಗೆ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಖಾರ ಪುಡಿ. ನೀವು ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಖಾರ ಪುಡಿ ಹಾಕೋರಿ. ಮತ್ತು ಇದಕ್ಕೆ ಉಪ್ಪು. ನಾನು ಆದಷ್ಟು ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ನಿಮಗೆ ಕಲ್ಲುಪ್ಪಿದ್ರೆ ಕಲ್ಲುಪ್ಪೇ ಬಳಸಿ, ಆವಾಗ ರುಚಿ ಆಗುತ್ತೆ, ತುಂಬ ರುಚಿ ಆಗುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಎಣ್ಣೆ ಬೇಕಾಗುತ್ತೆ. ಫಸ್ಟ್ ನಾನು ಈ ಮಾವಿನಕಾಯಿನ ಸಿಪ್ಪೆ ತಗೊಂಡ್ಬಿಡ್ತೀನಿ ನೀಟಾಗಿ. ನೋಡಿ, ನಾನು ಮಾವಿನಕಾಯಿನ ನೀಟಾಗಿ ಸಿಪ್ಪೆ ತಗೊಂಡ್ಬಿಟ್ಟಿದ್ದೀನಿ. ನಾನು ನೀಟಾಗಿ ಹೆರ್ಕೊಂಡ್ಬಿಡ್ತೀನಿ. ನೀವು ಮಿಕ್ಸರಲ್ಲಿ ಮಾಡೋಂಗಿದ್ರೆ ಹಾಗೆ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಮಿಕ್ಸರಲ್ಲಿ ಮಾಡ್ಬೋದು. ನಾನು ಒಳ್ಳಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೆ ಹೆರ್ಕೊತಿದ್ದೀನಿ. ಹೆರ್ಕೋಬೇಕಾದ್ರೆ ಹೆರ್ಕೋರಿ, ಬೇಡಾದರೆ ಹಂಗೆ ಪೀಸ್ ಮಾಡಿ ಕೂಡ ಚಟ್ನಿ ಮಾಡ್ಬೋದು. ನಾನು ಹೆರ್ಕೊತಾ ಇದ್ದೀನಿ ಇವಾಗ. ನೋಡಿ, ಮಾವಿನಕಾಯಿನ ಚೆನ್ನಾಗಿ ಹೆರೆದಿಟ್ಕೊಂಡಿದ್ದೀನಿ. ಮಾವಿನಕಾಯಿದು ಹುಳಿ ನೋಡಿರಿ, ಹುಳಿ ತುಂಬ ಇದ್ದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ, ಹುಳಿ ಕಡಿಮೆ ಇತ್ತಂದರೆ ನೋಡ್ಕೊಂಡು ಬೆಲ್ಲ ಹಾಕಿ ನೀವು. ನಾನಿವತ್ತು ಟ್ರೆಡಿಷ್ನಲ್ ವೇಯಲ್ಲಿ ಹೇಗೆ ಮಾವಿನಕಾಯಿ ಚಟ್ನಿ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ನೋಡಿ, ನಾನಿವತ್ತು ಚಟ್ನಿನ ಒಳ್ಕಲ್ಲಲ್ಲಿ ಮಾಡ್ತಾಯಿದ್ದೀನಿ, ಮಿಕ್ಸರಲ್ಲಿ ಮಾಡ್ತಾಯಿಲ್ಲ. ನಿಮಗೇನಾದರೂ ಒಳ್ಕಲ್ ಮನೆಯಲ್ಲಿದ್ದರೆ ಖಂಡಿತ ಒಳ್ಕಲ್ಲೇ ಟ್ರೈ ಮಾಡಿ, ತುಂಬಾ ರುಚಿಯಾಗುತ್ತೆ. ಇದಕ್ಕೆ ನಾನು ಅರ್ಧ ಬಟ್ಲೇನು ಪುಟಾಣಿ ತೊಗೊಂಡಿದ್ದಲ್ಲ, ಪುಟಾಣಿ ಹಾಕ್ತಾಯಿದ್ದೀನಿ. ಪುಟಾಣಿ ಫಸ್ಟು ಸ್ವಲ್ಪ ಕುಟ್ಕೊಂಡ್ಬಿಡ್ತೀನಿ, ಸ್ವಲ್ಪ ಪೌಡ್ರ್ ಹಾಕಬೇಕಿದು. ನೋಡಿ, ನಾನೀಗ ಪುಟಾಣಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಪುಟಾಣಿ ಚೆನ್ನಾಗಿ ಪುಡಿ ಆದಮೇಲೆ ಇದಕ್ಕೆ ಒಂದು 1/4 ಬಟ್ಲು ಒಣ ಕೊಬ್ಬರಿ, ಒಂದು ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಕುಟ್ಕೊಂಡ್ಬಿಡ್ತೀನಿ. ಇದನ್ನು ಒಂದು 2 ನಿಮಿಷದ ಕಾಲ ಜೀರಿಗೆ ಸ್ವಲ್ಪ ಸಣ್ಣಗೆ ಆಗಬೇಕು ತನಕ, ಮತ್ತು ಒಣ ಕೊಬ್ಬರಿ ಸ್ವಲ್ಪ ಪೌಡ್ರ್ ಆಗೋ ತನಕ ಚೆನ್ನಾಗಿ ಕುಟ್ಕೊಂಬಿಡಿ. ಮಿಕ್ಸರಲ್ಲಿ ಹಾಕಿದ್ರೆ ಮೊದಲೇ ಮಿಕ್ಸರಲ್ಲಿ ನೀವು ಪುಟಾಣಿ, ಜೀರಿಗೆ, ಒಣ ಕೊಬ್ಬರಿ ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡಿ ಮಿಕ್ಸಿಗೆ ಮಾಡೋಂಗಿದ್ರೆ. ಈ ಪುಟಾಣಿ, ಒಣ ಕೊಬ್ಬರಿ, ಜೀರಿಗೆನ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದೇನು ಪುಡಿ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ನಾನು ಸ್ವಲ್ಪ ಮೇಲೆ ಇಟ್ಕೊಂಡ್ಬಿಡ್ತೀನಿ ಸೈಡಿಗೆ. ನೋಡಿ, ಈಗ ಸೈಡ್ ತೆಗೆದು ಇಟ್ಕೊಂಬಿಡಿ. ಅದನ್ನು ತರಿಯಾಗಿ ಇದನ್ನು ಮಾಡ್ಕೊಂಡಿದ್ದೀನಿ. ಪುಟಾಣಿ, ಒಣ ಕೊಬ್ಬರಿ ಮತ್ತು ಜೀರಿಗೆನ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನೇನೋ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದಲ್ಲ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ನೀವು ನೋಡಿ ಹಾಕೋರಿ. ಮಾವಿನಕಾಯಿ ತುಂಬಾ ಹುಳಿ ಇತ್ತಂದರೆ ಅದ್ರ ಸ್ವಲ್ಪ ಜಾಸ್ತಿ ಹಾಕಿ, ಕಡಿಮೆ ಇತ್ತಂದರೆ ಸ್ವಲ್ಪ ನೋಡ್ಕೊಂಡು ಬೆಲ್ಲ ಹಾಕಿ. ನೀವು ಆದಷ್ಟು ಕಲ್ಲುಪ್ಪು ಬಳಸಿ, ತುಂಬಾ ರುಚಿ ಆಗ್ತದೆ. ಅದಕ್ಕೆ ನಾನು ಒಂದು 2 ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ನೀವು ಖಾರ ಪುಡಿ ಹಾಕೋರಿ. ಇದನ್ನು ಹಾಕಿ ಚೆನ್ನಾಗಿ ನೀವು ಒಂದ್ಸಲ ಕುಟ್ಕೊಂಡ್ಬಿಡ್ತೀನಿ. ಬೆಳ್ಳುಳ್ಳಿ ಹಾಕಿದ್ದೀವಲ್ಲ, ಬೆಳ್ಳುಳ್ಳಿ ಎಲ್ಲ ಆ ಖಾರ ಪುಡಿ, ಉಪ್ಪು, ಬೆಲ್ಲ ಎಲ್ಲ ಇದು ಮಾಡ್ಕೋಬೇಕು. ಅದ್ರ ತಕ್ಕ ಚೆನ್ನಾಗಿ ಕುಟ್ತೀನಿ ಇದನ್ನು. ನೋಡಿ, ನಾನು ಬೆಳ್ಳುಳ್ಳಿ, ಖಾರ, ಉಪ್ಪು, ಬೆಲ್ಲ ಎಲ್ಲ ಬೆಳ್ಳುಳ್ಳಿ ನೀಟಾಗಿ ಮ್ಯಾಶ್ ಆಗೋ ತನಕ ಚೆನ್ನಾಗಿ ಕುಟ್ಕೊತೀನಿ. ನೋಡಿ, ಈಗ ಚೆನ್ನಾಗಿ ಬೆಳ್ಳುಳ್ಳಿ, ಉಪ್ಪು, ಖಾರ ಎಲ್ಲ ನೀಟಾಗಿ ಇದಾಗಿದೆ, ಪೌಡರ್ ಆಗಿದೆ. ಇದಕ್ಕೆ ನಾನು ಮಾವಿನಕಾಯಿ ಹೆರ್ಕೊಂಡಿದ್ನಲ್ಲ, ಆ ಮಾವಿನಕಾಯಿನ ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ, ಮಾವಿನಕಾಯಿ ಹೆರ್ಕೊಂಡಿದ್ನಲ್ಲ, ಆ ಮಾವಿನಕಾಯಿ ಹಾಕ್ತಾಯಿದ್ದೀನಿ. ಇದರೊಳಗೆ ಹಾಕಿ ಚೆನ್ನಾಗಿ ಕುಟ್ಕೊತೀನಿ ಇದನ್ನು. ಈ ಮಾವಿನಕಾಯಿ ಹೆರ್ದಿದ್ದು ಹಾಕಿದ್ದೀನಿ. ಈಗ ಸ್ವಲ್ಪ ಕೆಳಗೆ ಬೆಳ್ಳುಳ್ಳಿ, ಖಾರ ಪುಡಿ, ಉಪ್ಪು, ಬೆಲ್ಲ ಏನು ಕುಟ್ಕೊಂಡಿದ್ದಲ್ಲ, 2 ಜೊತೆ ಮಿಕ್ಸ್ ಮಾಡಿಬಿಡ್ತೀನಿ ನೀಟಾಗಿ ಕೈಲೇ. ನಾನು ಮಾವಿನಕಾಯಿ, ಖಾರ ಪುಡಿ, ಉಪ್ಪು, ಬೆಲ್ಲ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಅದೇನು ಪುಟಾಣಿ, ಒಣ ಕೊಬ್ಬರಿ, ಜೀರಿಗೆ ಎಲ್ಲ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೆ, ಅದಕ್ಕೆ ಇದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುಟ್ಬಿಡ್ತೀನಿ ಇದನ್ನು. ನಾನು ಆ ಮಾವಿನಕಾಯಿ ಹೆತ್ತಿದ್ದೆಲ್ಲ ಸಣ್ಣಗೆ ಆಗಬೇಕು, ಅದ್ರ ತನಕ ಚೆನ್ನಾಗಿ ಕುಟ್ಕೊತೀನಿ ಇದನ್ನು. ನೋಡಿ, ನಾನು ಮಾವಿನಕಾಯಿ, ಬೆಳ್ಳುಳ್ಳಿ, ಉಪ್ಪು, ಖಾರ, ಬೆಲ್ಲ ಮತ್ತೇನು ಪುಟಾಣಿ, ಒಣ ಕೊಬ್ಬರಿ, ಜೀರಿಗೆ ಎಲ್ಲನೂ ಪುಡಿ ಮಾಡ್ಕೊಂಡು ಅದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುಟ್ಕೊತೀನಿ ಇದನ್ನು. ಇದು ಸಣ್ಣಗೆ ಆಗಬೇಕು, ಇದು ಸಣ್ಣಗೆ ಆಗೋ ತನಕ ಚೆನ್ನಾಗಿ ಕುಟ್ಕೋಬೇಕು ಇದನ್ನು. ನಾವು ಹೆರೆದಿದ್ದೀವಲ್ಲ, ತುಂಬ ಟೈಮೇನು ಹಿಡಿಯಲ್ಲ. ನೀವು ಪೀಸ್ ಮಾಡಿ ಹಾಕಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ನೋಡಿ, ಚೆನ್ನಾಗಿ ಇದನ್ನು ಕುಟ್ಕೊಂಬಿಡಿ.
ನಿಮ್ಗೆ ತರಿ ಇಷ್ಟಪಡೋರು ತರಿ ಇರಲಿ, ತುಂಬ ನೈಸ್ ಬೇಕನ್ನೋರು ಹಾಗೂ ಒಳ್ಕಲ್ ರುಬ್ಬೋದಿರುತ್ತಲ್ಲ ಆ ರುಬ್ಬೋದ್ರಲ್ಲೂ ಚಟ್ನಿ ಮಾಡ್ಕೊಬೋದು. ಚೆನ್ನಾಗಿ ಇದನ್ನು ಕೊಟ್ಕೊಳ್ಳುವಾಗೆ ನೀವು ಉಪ್ಪು ಹುಳಿ ಬೆಲ್ಲ ಏನಾದರೂ ನಿಮ್ಗೆ ಕಡಿಮೆ ಖಾರ ಕಡಿಮೆ ಅನಿಸಿದರೆ ಇವಾಗೆ ಹಾಕ್ಕೊಂಬಿಡಿ. ತುಂಬ ಸ್ವಲ್ಪ ಹುಳಿ ಇಷ್ಟಪಡೋರು ಬೆಲ್ಲ ಕಡಿಮೆ ಹಾಕೋರಿ, ಇಲ್ಲಪ್ಪ ಸ್ವಲ್ಪ ಬೆಲ್ಲ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೋರಿ. ನೋಡಿ ಎಲ್ಲ ನೀಟಾಗಿ ಇದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡಿ. ಹೆಂಗಾರು ಹೆರ್ದಿರ್ತೀವಲ್ಲ ತುಂಬ ಟೈಮೇನು ಹಿಡಿಯಲ್ಲ ಇದನ್ನು ಕುಟ್ಟೋಕೆ. ನೋಡಿ ಈಗ ಚಟ್ನಿ ಆಗಿದೆ. ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ನಿಮಗೇನಾದರೂ ತುಂಬ ನೈಸ್ ಬೇಕು ಅಂದರೆ ನೀವು ಸ್ವಲ್ಪ ಚೆನ್ನಾಗಿ ಒಳ್ಕಲ್ಲಲ್ಲಿ ರುಬ್ಕೋಬೋದು. ನಾನು ಇದನ್ನೀಗ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತದ್ದು. ಈ ರೀತಿ ಮಾಡಿ ನೋಡಿ, ತುಂಬಾ ರುಚಿ ಆಗುತ್ತೆ. ಬಿಸಿ ಅನ್ನ ತುಪ್ಪಕ್ಕಾಗಲಿ ಚಪಾತಿಗೆ ಪಲ್ಯ ಏನೂ ಇಲ್ಲಪ್ಪ ಅಂದಾಗ ಚಪಾತಿಗಾಗಲಿ ರೊಟ್ಟಿಗಾಗಲಿ ಬರೀ ಇದನ್ನೇ ಹಚ್ಕೊಂಡೇ ಮಾವಿನಕಾಯಿ ಚಟ್ನಿ ಹಚ್ಕೊಂಡೇ ತಿನ್ಬೋದು. ನೋಡಿ ನಾನು ಎಲ್ಲ ಗ್ರೈಂಡ್ ಮಾಡಿದ್ದಕ್ಕೆ ಹಾಕ್ಕೊತಾ ಇದ್ದೀನಿ ನೀಟಾಗಿ. ನೋಡಿ ನಾವು ಈಗ ಮಾವಿನಕಾಯಿ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ನಾವು ಒಂದು ಒಗ್ಗರಣೆ ಕೊಡೋಣ. ನೋಡಿ ತರಿಯಾಗಿ ರುಬ್ಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ತುಂಬ ನೈಸ್ ಬೇಕಾದ್ರೆ ರೈಸ್ ರುಬ್ಕೋಬೋದು, ಬಟ್ ತರಿಯಾಗಿದ್ದರೆ ರುಚಿಯಾಗಿರುತ್ತೆ ಅಂತ ನಾನು ತರಿ ರುಬ್ಕೊಂಡು, ನೀವು ಆದಷ್ಟು ತರಿಯಾಗೆ ರುಬ್ಕೋರಿ. ಇದಕ್ಕೆ ನಾನು ಒಂದು ಒಗ್ಗರಣೆ ಕೊಡ್ತೀನಿ. ಈಗ ನೋಡಿ ನಾನು ಪ್ಯಾನ್ ಮೇಲೆ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ ಜಾಸ್ತಿ ಬೇಕಾಗುತ್ತೆ. ಸಾಸಿವೆ ಚೆನ್ನಾಗಿ ಬೆನಿಬೇಕು ಇದರಲ್ಲಿ. ಈಗ ಸಾಸಿವೆ ಹಾಕ್ತಾ ಇದೆ. ಇದಕ್ಕೆ ನಾನು ಹಿಂಗೆ ಗಟ್ಟಿ ಹಿಂಗಿದೆ ನನ್ನ ಹತ್ರ, ಅದಕ್ಕೆ ಗಟ್ಟಿ ಹಿಂಗೆ ಹಾಕ್ತೀನಿ. ನಿಮ್ಮ ಹತ್ರ ಪೌಡರ್ ಹಿಂಗಿದೆ ಪೌಡರ್ ಹಿಂಗೆ ಹಾಕಿ ಇನ್ನು ಚೆನ್ನಾಗಿ ಸಾಸಿವೆ ಮತ್ತು ಹಿಂಗು ಚೆನ್ನಾಗಿ ಇದರಲ್ಲಿ ಚೆನ್ನಾಗಿ ಬೆಂದಿರಬೇಕಿದು. ನೋಡಿ ಇಲ್ಲ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಚಟಪಟ ಸಿಡ್ತೀವಿ. ಸಾಸಿವೆ ಮತ್ತು ಹಿಂಗು ಅಷ್ಟೇ ಹಾಕ್ಬೇಕು ಇದಕ್ಕೆ. ಅದು ಚೆನ್ನಾಗಿ ಇದಾಗಿದೆ ಎಲ್ಲ ಫ್ರೈ ಇದು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಇದನ್ನು ಈ ಒಗ್ಗರಣೆನ ನಾವು ಮಾವಿನಕಾಯಿ ಚಟ್ನಿ ಏನು ಮಾಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ನೋಡಿ ಮಾವಿನಕಾಯಿ ಚಟ್ನಿ ಏನು ರೆಡಿಯಾಗಿದೆಯಲ್ಲ, ಅದಕ್ಕೆ ನಾವು ಏನು ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀವಲ್ಲ, ಸಾಸಿವೆ ಮತ್ತು ಚೆನ್ನಾಗಿ ಸಿಡಿದು ನೀಟಾಗಿ ಬೆನಿಬೇಕು. ನೋಡಿ ಈ ಸಾಸಿವೆ ಮತ್ತು ಹಿಂಗೆ ಏನು ಒಗ್ಗರಣೆ ಕೊಟ್ಟಿದ್ವಲ್ಲ ಅದನ್ನು ಲಾಸ್ಟಿಗೆ ಇದಕ್ಕೆ ಮಾವಿನಕಾಯಿ ಚಟ್ನಿಗೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಮತ್ತು ಏನು ಮಾವಿನಕಾಯಿ ಚಟ್ನಿ ಏನು ಬಿಸಿ ಮಾಡೋದು ಬೇಕಾಗಿಲ್ಲ, ಇಷ್ಟೇ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡಿ. ನೋಡಿ ಬಿಸಿಯಾದ ಇದು ಒಗ್ಗರಣೆ ಹಾಕಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ಇದು ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಮನೇಲಿ ಒಳ್ಕಲ್ಲಿದ್ದರೆ ಒಳ್ಕಲ್ಲಲ್ಲೇ ಮಾಡಿ, ಇಲ್ಲಾಂದರೆ ಮಿಕ್ಸಿಯಲ್ಲಿ ಮಾಡ್ಕೊಬೋದು. ಒಳ್ಕಲ್ಲಲ್ಲಿ ಮಾಡಿದರೆ ನೀವು ಒಂದು ವಾರಗಟ್ಟಲೆ ಇಟ್ಕೋಬೋದು. ಮಿಕ್ಸಿಯಲ್ಲಿ ಮಾಡಿದರೆ ಒಂದು 3ರಿಂದ 4 ದಿವಸ ಮಾತ್ರ ಬಳಸ್ಬೋದು ಇದನ್ನು. ನೋಡಿ ಮಾವಿನಕಾಯಿ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಬಿಸಿ ಅನ್ನ ತುಪ್ಪ ಮಾವಿನಕಾಯಿ ಚಟ್ನಿ, ಚಪಾತಿಗೆ ಪಲ್ಯ ಇಲ್ಲ ಏನಿಲ್ಲ ಅಂದಾಗ ಬರೀ ಮಾವಿನಕಾಯಿ ಚಟ್ನಿ ಹಚ್ಕೊಂಡೇ ನೀವು ತಿನ್ಬೋದು. ನಿಮಗೆ ಇದು ಚಟ್ನಿ ಇಷ್ಟ ಆದರೆ ಯಾರಾದರೂ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.